ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೀವಾವಧಿ ಶಿಕ್ಷೆಗೆ ಒಳಪಟ್ಟ ವಿನಯ್ ಕುಲಕರ್ಣಿ ಪರವಾಗಿ ಮೌನ ಮೆರವಣಿಗೆಯನ್ನ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಅವರ ಅಭಿಮಾನಿಗಳು ಹಮ್ಮಿಕೊಳ್ಳಲು ಸಿದ್ಧರಾಗಿದ್ದಾರೆ. ನಮ್ಮ ಇವತ್ತಿನ ಈ ಹೋರಾಟ ಈ ಮೀಟಿಂಗ್ ಆಯಿತು ಮತ್ತು ಇನ್ನೊಂದು 3-4 ದಿನದಲ್ಲಿ ಏನು ಧಾರವಾಡದ ರ್ಯಾಲಿ ಆಗ್ತೈತಿ. ಇದು ಯಾವುದು ನ್ಯಾಯಾಂಗದ ವಿರುದ್ಧವಾಗಿಲ್ಲ. ನಾವು ನ್ಯಾಯಾಲಯ ಏನ್ ತೀರ್ಪಟ್ಟೈತಿ ಅದು ಸಂಪೂರ್ಣ ನಾವೆಲ್ಲರೂ ತಲೆ ಬಾಗಲೇಬೇಕು. ಇವತ್ತು ವಿನಯ್ ಕುಲಕರ್ಣಿಗಳು ತಲೆ ಬಾಗಿಲ್ಲ. ಆದ್ರೆ ಇದು ಯಾವ ರೀತಿ ನಡೆದಿದೆ ಘಟನಾವಳಿಗಳೇನು, ಅದಕ್ಕಾಗಿ ನಾವು ವಿನಯ್ ಕುಲಕರ್ಣಿ ಅವರ ಜೊತೆ ನಿಲ್ತೀವಿ ಅನ್ನುವಂತ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ಇವತ್ತು ಈ ಮೀಟಿಂಗ್ ಕರೆದಿದ್ದೀವಿ. ತಾವು ಸಹಿತ ನಮ್ಮ ಅಭಿಪ್ರಾಯಗಳು ಕೊಡ್ರಿ. ಈಗ ಅಂತಪ್ಪ ನಾವು ಹೊರಗುಂತು ಮಾತಾಡುವಾಗ ಎಲ್ಲ ಅಭಿಪ್ರಾಯ ಬರಕತ್ತಿತ್ತು. ಶುಕ್ರವಾರ ಸಂಜೆ ಹುಬ್ಬಳ್ಳಿ ನಗರದ ಕಾರವಾರ ರಸ್ತೆಯಲ್ಲಿರುವ ನಡೆದ ಪೂರ್ವಭಾವಿ ಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಮಾಜಿ ಸಚಿವ ವಿನಯ್ ಕುಲಕರ್ಣಿ ರವರ ಪರವಾಗಿ ಮೌನ ಮೆರವಣಿಗೆಗೆ ಸಮ್ಮತಿಸಿದ್ದು, ದಿನಾಂಕ 25 ಏಪ್ರಿಲ್ 2026ರಂದು ಶನಿವಾರ ದಿವಸ ಬೆಳಗ್ಗೆ 10:30ಕ್ಕೆ ಧಾರವಾಡದ ಕಲಾಭವನ ಮೈದಾನದಿಂದ ಗಾಂಧಿ ಚೌಕ್ ವೃತ್ತದವರೆಗೆ ಅವರ ಬೆಂಬಲಾರ್ಥವಾಗಿ ವಿನೂತನವಾಗಿ ಬೆಂಬಲ ಸೂಚಿಸುವ ನಿರ್ಧಾರವನ್ನ ಹುಬ್ಬಳ್ಳಿ ಧಾರವಾಡ ಗ್ರಾಮೀಣ ಕಾಂಗ್ರೆಸ್ ಸಭೆಯಲ್ಲಿ ಕೈಗೊಳ್ಳಲು ತೀರ್ಮಾನಿಸಿದರು. ಶುಕ್ರವಾರ ದಿವಸ 9:30 ಅಂತ ಹೇಳುವಂತ 10 ಗಂಟೆ ಸ್ಟಾರ್ಟ್ ಮಾಡೋಣ, 12 ಗಂಟೆ ಮುಗಿದು ಆ ಒಂದು ಮೆರವಣಿಗೆಯಲ್ಲಿ ವಿನಯ್ ಕುಲಕರ್ಣಿ ಅವರಿಗೆ ಜಯವಾಗಲಿ, ವಿನಯ್ ಕುಲಕರ್ಣಿ ಅವರಿಗೆ ನಾವೇನಾದ್ರು ಘೋಷಣೆ ಕೂಗಿದ್ವಿ ಅಂತ ಇಲೆಕ್ಷನ್ ವಿಚಾರದೊಳಗೆ ಗೆದ್ದು ಇದು ಆಗಿದ್ದಲ್ಲಿ ಅದಕ್ಕೆ ನಾವು ದೊಡ್ಡ ಸಂಖ್ಯೆಯ ಜನರು ಸೇರಿಸಿ ಮೌನ ಮೆರವಣಿಗೆಯನ್ನು ಮಾಡೋದು ಸರಿಯಾದ ನನಗೆ. ಅಂದ್ರೆ ನಾವು ಕಪ್ಪು ಬಟ್ಟೆಯನ್ನು ಕಟ್ಟಿಕೊಂಡು ಮೌನ ಮೆರವಣಿಗೆಯನ್ನು ಕನಿಷ್ಠ ಒಂದು 10,000-15,000 ಜನ ಸೇರಿ ಮೆರವಣಿಗೆಯನ್ನು ಮಾಡಬೇಕು. ಮೆರವಣಿಗೆ ಕಲಾಭವನದಿಂದ ಪ್ರಾರಂಭ ಮಾಡಿ ಅದು ಸ್ಥಳಕ್ಕೆ ಹೋಗಿ ಮುಗಿಸ್ಬೇಕು. ನಾವು ಇಲ್ಲಿ ನಮ್ಮ ಡಿಮಾಂಡ್ ಏನು ಅಂತ ಕೇಳಿದ್ರೆ ಏನು ಡಿಮಾಂಡ್ ಇಲ್ಲ. ಯಾಕಂದ್ರೆ ಡಿಮಾಂಡ್ ಆಗ್ಬೇಕಾಗಿತ್ತು, ನಾವು ಮಾಡ್ಬೇಕಾಗಿತ್ತು. ಈಗ ಸಾಕಷ್ಟು ಜನ ಫೋನ್ ಮುಖಾಂತರ ಆದ್ರೂ ಇಲ್ಲಿ ಬಂದು ನಾವು ಡಿಸ್ಕಸ್ ಮಾಡ್ಯಾರ. ಈಗ ಮಾಡಿದ್ರೆ ಹೆಂಗಿಡಿ, ಮಾಡಿದ್ರೆ ಹೆಂಗಿಡಿ, ಮಾಡಿದ್ರೆ ಚಲೋ ಆಗ್ತಿದೆ ನೋಡಿ, ನಾಳೆ ಏನಾರ ಒಂದು ಎಕ್ಸ್ಪೆಕ್ಟ್ ಮಾಡಿದ್ರೆ ಎಫೆಕ್ಟ್ ಆಗ್ತಿತ್ತು ನೋಡಿ ಅಂತೇಳಿ ಬಹಳ ಜನ ನಮ್ಗೆ ಫೋನ್ ಮುಖಾಂತರ ಮಾತಾಡ್ತಿದ್ದಾರೆ. ಆದ್ರೆ ಈಗ ಕಾನೂನು ಹೋರಾಟ ಅವರ ಮಡಿದಾಗಿ ಮತ್ತೆ ನಾಳೆ ಮತ್ತೆ ಕಾನೂನು ಹೋರಾಟ ಅದು ಎಲ್ಲರೂ ಹೋರಾಟ ಶುರು ಮಾಡಬೇಕು. ಮೂಲಭೂತ ಸರ್ ಹೇಳಿದ್ರು ಅವರು, ಇದೇ ನ್ಯಾಯಾಧಿಗಳು ಬಹಳಷ್ಟು ಕಾನೂನು ಹತ್ತಿರ ಮಾಡಿದ್ದಾರೆ. ನಾವು ಯಾವುದೋ ಘೋಷಣೆ ಹಾಕುದು, ಪ್ರತಿಭಟನೆ ಮಾಡುದು, ಯಾರು ಪ್ರತಿಭಟನೆ ಮಾಡೋದಂತೂ ಇಲ್ಲ. ವಿನಯ್ ಕುಲಕರ್ಣಿ ಅವರು ಪಕ್ಷದ ಶ್ರದ್ಧಾವಂತ ಹಾಗೂ ಪ್ರಭಾವಿ ನಾಯಕರಾಗಿದ್ದು, ಅವರು ಈ ಸಮಯದಲ್ಲಿ ಕೆಟ್ಟ ದಿನಗಳನ್ನ ಅನುಭವಿಸುತ್ತಿದ್ದು, ಅವರ ಬೆಂಬಲಕ್ಕೆ ನಾವೆಲ್ಲರೂ ನಿಲ್ಲುವಂತಾಗಬೇಕು ಎಂದು ಪಕ್ಷದ ಕಾರ್ಯಕರ್ತರು ಮತ್ತು ಅಭಿಮಾನಿಗಳಲ್ಲಿ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಕಾಂಗ್ರೆಸ್ನ ಮೋಹನ್ ಲಿಂಬಿಕಾಯಿ, SR ಪಾಟೀಲ್, ಚಂದ್ರು ಜುಟ್ಟಲ್, ಅರ್ಜುನ್ ಪಾಟೀಲ್ ಮತ್ತು ಬ್ಲಾಕ್ ಅಧ್ಯಕ್ಷರುಗಳಾದ ಅರವಿಂದ್ ಇಗ್ಗನಗೌಡ, ಸುರೇಶ್ ಗೌಡ ಕರಿಗೌಡರ್, ಮಂಜುನಾಥ್ ಮುರಳಿ, ಈಶ್ವರ್ ಶಿವಳ್ಳಿ, ಸಲೀಂ ಕ್ಯಾಲಕೊಂಡ, ಶರೀಫ್ ದರ್ಗಾದ ಹಾಗೂ ಪಾಲಿಕೆಯ ಸದಸ್ಯರುಗಳು, ಮುಖಂಡರುಗಳು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. 9 ಲೈವ್ ನ್ಯೂಸ್ ಹುಬ್ಬಳ್ಳಿ.